ಹಾಯ್ ರೀ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ನಾನಂತೂ ಆರಾಮಾಗದೀನಿ ರೀ. ನೀವು ಆರಾಮಾಗದಿರಿ ಅಂತ ನಾನು ಅಂದ್ಕೊಂಡಿನಿ ರೀ. ನೋಡಿರಿ, ಇವತ್ತು ಗೌರಿ ಹುಣ್ಣಿಮೆ ಇರೋದ್ರಿಂದ ಪ್ರತಿ ಹಳ್ಳಿಯಾಗೂ ಗೌರಿ ಹಬ್ಬನ ಆಚರಣೆ ಮಾಡ್ತಾರೆ ರೀ. ಅದು ಯಾವ ರೀತಿ ಗೌರಿ ಹುಣ್ಣಿಮೆ ಆಚರಣೆ ಮಾಡ್ತಾರೆ ಅಂತಂದ್ರೆ, ಈ ಹಳ್ಳಿ ಸೈಡು ಆರತಿ ಇಡ್ತಾರೆ. ಆರತಿ ಇಟ್ಟು ದೇವರಿಗೆ ದೇವ್ರ ಮುಂದೆ ಗುಡಿಗೆ ಹೋಗಿ ಆರತಿ ಬೆಳಕೊಂಡು ಪೂಜೆ ಮಾಡ್ಕೊಂಡು ಬರ್ತಾರೆ ರೀ. ಮತ್ತು ನೋಡ್ರಿ, ಇಲ್ಲೇ ನಂಗೆ ನನ್ನ ಗಂಡನ ಮನೆಯಿಂದ ನನಗೂ ಆರತಿ ಕಳಿಸ್ಕೊಟ್ಟಾರ್ರಿ. ಅದು ಗೌರಿ ಹಬ್ಬಕ್ಕೆ. ಹಂಗೆ ನನಗೆ ಆರತಿ ಜೊತೆಗೆ ಸೀರೆ, ಹೂವು, ದಂಡಿನೂ ಕೊಟ್ಟು ಕಳಿಸ್ಯಾರ್ರಿ. ನಾನು ತಲೆ ಬಾಚ್ಕೊಂಡು ರೆಡಿ ಆಗೋಷ್ಟ್ರೊಳಗೆ ನಮ್ಮವ್ವ ಈ ಆರತಿ ಇಟ್ಟು ದೀಪ ಹಚ್ಚಿ ಎಲ್ಲ ತಯಾರಿ ಮಾಡಿದ್ರಿ. ಹಂಗೆ ನಮ್ಮವ್ವ ಬಾರವ್ವ, ತಡ ಆಗುತ್ತಾ, ದಂಡಿ ಕಟ್ಟಬೇಕು ಅಂದರು. ಹ್ಞೂ ಅಂಥೇಳಿ ದಂಡಿ ಕಟ್ಟಿಸ್ಕೊಂಡಾರಿ. ದಂಡಿ ಕಟ್ಟ್ಯಾರ ನೋಡ್ರಿ. ಹೆಂಗೆ ಅಂತೀನಿ, ಇದು ಅಂತೂ ಒಂಥರ ಹಳ್ಳಿ ಪದ್ಧತಿ ರೀ. ಪ್ರತಿಯೊಂದಕ್ಕೂ ಈ ಥರ ದಂಡಿ ಕಟ್ತಾರೆ. ಹಂಗೆ ನನಗೂ ನಮ್ಮವ್ವ ದಂಡಿ ಕಟ್ಟಿದ್ಲು ರೀ. ಬರ್ರಿ, ಇವಾಗ ನಾವು ನಮ್ಮ ಮೇನಾಗಿ ದುರ್ಗಮ್ಮನ ಗುಡಿಗೆ ಹೋಗಿ ಆರತಿ ಬೆಳ್ಕೊಂಡು ಪೂಜೆ ಮಾಡ್ಕೊಂಬರ್ಬೇಕು ರೀ. ಇದು ಪ್ರತಿಯೊಂದು ಫಂಕ್ಷನಿಗೂ ಆಲ್ಮೋಸ್ಟ್ ಈ ದುರ್ಗಮ್ಮನ ಗುಡಿಗೆ ಬರ್ತಾರೆ ರೀ. ಹಾಗಾಗಿ ನಾನು ಆರತಿ ಬೆಳಗಕ್ಕೆ ದುರ್ಗಮ್ಮನ ಗುಡಿಗೆ ಬಂದೀನಿ ನೋಡ್ರಿ. ನಮ್ಮ ಅವ್ವನ ನನ್ನ ಜೊತೆಗೆ ಬಂದಾರಿ. ಹಂಗೆ ಗುಡಿಗೆ ಬಂದ ತಕ್ಷಣ ಆರತಿ ಪ್ಲೇಟ್ನ ಕೆಳಗಡೆ ಇಟ್ಟು ನಮ್ಮವ್ವ ಎಣ್ಣೆ ದೀಪ ಹಚ್ಚವ ಅಂತಂದರು. ಹಂಗೆ ನಾನು ದೇವರಿಗೆ ದೀಪ ಹಚ್ಚಕತ್ತೆ ರೀ. ದೀಪ ಹಚ್ಚಿದ ತಕ್ಷಣ ಊದಿನ ಕಡ್ಡಿ ಹಿಡಿದು ಪೂಜೆ ಮಾಡಿದೆ ರೀ. ಹಾಗೆ ಆರತಿ ಪ್ಲೇಟಿಗೂ ಊದಿನ ಕಡ್ಡಿಯಿಂದ ಬೆಳಗಿದೆ ರೀ. ಬೆಳಗಿದ ತಕ್ಷಣ ಅಲ್ಲೇ ಹೂವು ತಂದಿದ್ದೀವಿ. ಹೂವನ್ನು ಪಾದಗಟ್ಟಿಗಿಟ್ಟು ನಿಂತು ದೇವರಿಗೆ ಆರತಿ ಪ್ಲೇಟ್ ಹಿಡ್ಕೊಂಡು ಬೆಳಗು ಅಂತಂದ್ಲು. ಹಂಗೆ ನಾನು ಆರತಿ ಪ್ಲೇಟ್ ತೊಗೊಂಡು ದೇವ್ರಿಗೂ ಬೆಳಗಿದೆ ರೀ. ದೇವರಿಗೆ ಬೆಳಗಿದ ತಕ್ಷಣ ಇಲ್ಲೇ ದುರ್ಗಮ್ಮನ ಪಾಲ್ಕಿನೂ ಐತ್ರಿ. ಹಂಗೆ ದುರ್ಗಮ್ಮನ ಪಾಲ್ಕಿಗೂ ಒಂದು ಸ್ವಲ್ಪ ಬೆಳಗು ಅಂತಂದ್ಲು ನಮ್ಮವ್ವ. ಹಂಗೆ ದುರ್ಗಮ್ಮನ ಪಾಲ್ಕಿಗೂ ಬೆಳಗಿ ನಮಸ್ಕಾರ ಮಾಡಿದೆ. ಹಂಗೆ ನಮಸ್ಕಾರ ಮಾಡಿ ನಮ್ಮವ್ವ ನನಗೆ ಅಂಗಾರ ಹಚ್ಚಿದ್ರು. ಅಂಗಾರ ಹಚ್ಚಿ ನಾವು ಹೊರಗಡೆ ಬಂದಿರಿ. ಹೊರಗಡೆ ಬಂದ ತಕ್ಷಣ ಇಲ್ಲಿ ಇನ್ನೊಂದು ಹೆಬ್ಬಾಳಮ್ಮ ಗುಡಿ ಅಂತ ಐತ್ರಿ. ಆ ಗುಡಿಗೂ ಆರತಿ ಬೆಳಗ್ಗೆ ಬಾ ಅಂತಂದರು. ಹಂಗೆ ಈ ಗುಡಿಗೆ ಬಂದು ಆರತಿ ಬೆಳಗಿದೆ ರೀ. ಆರತಿ ಬೆಳಗಿ ಹೊರಗಡೆ ಬಂದಿರಿ. ಇಲ್ಲೇ ಪಾದಗಟ್ಟಿ ಐತ್ರಿ ದೇವ್ರದ್ದು. ದುರ್ಗಮ್ಮನ ಪಾದಗಟ್ಟಿನೂ ಐತಿ, ಹೆಬ್ಬಾಳಮ್ಮನ ಪಾದಗಟ್ಟಿನೂ ಐತಿ. ಎರಡೂ ಪಾದಗಟ್ಟಿಗೂ ಆರತಿ ಹಿಡ್ಕೊಂಡು ಬೆಳಗು ಅಂತಂದರು. ಹಾಗಾಗಿ ಪಾದಗಟ್ಟಿಗೂ ಆರತಿ ಹಿಡ್ಕೊಂಡು ಬೆಳಗಿದೆ ರೀ. ಹಂಗೆ ನೋಡ್ರಿ, ಇಲ್ಲೇ ಇನ್ನೊಂದು ಹೆಬ್ಬಾಳಮ್ಮನ ಗುಡಿನೂ ಐತಿ. ನಮ್ಮ ಮನೆ ಹತ್ರನ ಒಟ್ಟಿಗೆ 3 ಗುಡಿ ಅದಾವೆ ರೀ. 3 ಗುಡಿಗೂ ಆರತಿ ಬೆಳಗಬೇಕು. ಮತ್ತು ಏನಾದರೂ ಜಾತ್ರೆ ಅದು ಇದು ಇತ್ತಂದ್ರೂ 3 ಗುಡಿಗೂ ನಾವು ಎಣ್ಣೆ ಬತ್ತಿ ಕೊಡ್ತೀವಿ. 3 ಗುಡಿಗೂ ನಾವು ಉಡಿ ತುಂಬ್ತೀವಿ ರೀ. ಹಂಗೆ ಈ ಗುಡಿಗೂ ಬಂದು ಆರತಿ ಬೆಳಗ್ಗೆ ನಡಿಯವ ಅಂತಂದರು. ಹಂಗೆ ಆರತಿನೂ ಬೆಳಗಿದ್ದೀವಿ ರೀ. ಆರತಿ ಬೆಳಗಿದ ತಕ್ಷಣ ಇಲ್ಲಂತೂ 3 ಊರಾಗ ಇರೋ 3 ದೇವ್ರಿಗೂ ಆರತಿ ಬೆಳಗಿ ನಾವು ನಮ್ಮ ಮನೆ ಕಡೆ ಬಂದೆ ನೋಡ್ರಿ. ನಮ್ಮ ಮನೆಗೆ ಬಂದ ತಕ್ಷಣ ಇಲ್ಲೊಟ್ಟು ಬಾಗಿಲಿಗೆ ಆರತಿ ಹಿಡ್ಕೊಂಡು ಬೆಳಗು ಅಂತಂದರು. ಅಲ್ಲಿ ಒಂದು ಸ್ವಲ್ಪ ಬೆಳಗಿ ಆಮೇಲೆ ಒಳಗಡೆ ಬಂದಿರಿ. ಒಳಗಡೆ ಬಂದ ತಕ್ಷಣ ದೇವ್ರ ಮುಂದೆ ಒಟ್ಟಿಟ್ಟು ಬೆಳಗ್ಬೇಕವ ಅಂತಂದ್ಲು. ಹ್ಞೂ ಅಂತಂದೆ. ಹಂಗೆ ನೋಡ್ರಿ, ನಮ್ಮ ಮನೆ ದೇವ್ರ ಮನೆ ಜಗಲಿಗೂ ಬಂದು ದೇವ್ರ ಮನೆ ಜಗಲಿಗೆ ಇರೋ ಫೋಟೋಗಳಿಗೆಲ್ಲ ನಾನು ಆರತಿ ಬೆಳಗಿ ಹೂವು ಇಟ್ಟು ಏನು ಬೇಡ್ಕೋಬೇಕು ಅದನ್ನು ಬೇಡ್ಕೊಂಡು ಬಂದೆ ನೋಡ್ರಿ. ಆಮೇಲೆ ನಾನು ದಂಡಿ ಕಟ್ಕೊಂಡಿದ್ನಲ್ರಿ, ಸ್ವಲ್ಪ ಹೆಂಗೆ ಕಾಣ್ತೀನಿ ಅಂತ ನೋಡ್ಬೇಕಂತ ಬಂದೆ ರೀ. ನೋಡ್ರಿ, ನೀವು ನಿಮ್ಮ ಮನ್ಯಾಗ ಯಾವ ರೀತಿ ಗೌರಿ ಹಬ್ಬನ ಆಚರಣೆ ಮಾಡಿದ್ರಿ ಅಂತ ನಮ್ಗೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ಹೇಳ್ರಿ. ಯಾರ್ಯಾರು ಹೊಸೊಬ್ಬರು ನನ್ನ ಚಾನಲ್ನ ನೋಡಕತ್ತೀರಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಂಗೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಇಲ್ಲಿಗೆ ಈ ನನ್ನ ಲಾಗ್ನ ಎಂಡ್ ಮಾಡ್ತೀನಿ ರೀ. ಎಲ್ರಿಗೂ ಬಾಯ್ ಬಾಯ್, ಶುಭರಾತ್ರಿ, ಗುಡ್ ನೈಟ್.